ನಾನು ಡಾಕ್ಟರ್ ಭಾವನಾ, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಕನಕ ನಿಸರ್ಗಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವನ್ನು ನೀವು ಯಾವ ರೀತಿ ಕಡಿಮೆ ಮಾಡಬಹುದು ಅಂತ ನಾನು ತಿಳಿಸ್ಕೊಡ್ತೇನೆ. ಮಂಡಿ ನೋವು ಈಗ ಕಾಮನ್ ಆಗಿ ಸಾಕಷ್ಟು ಜನರ ಎಲ್ಲರಲ್ಲೂ ಕಾಮನ್ ಆಗಿರುವಂತಹ ಒಂದು ಡಿಸೀಸ್, ಕಾಯಿಲೆ ಅಂತಾನೆ ಹೇಳ್ಬೋದು. ಸೊ ಮಂಡಿ ನೋವು ಯಾವ ಕಾರಣಕ್ಕೆ ಬರುತ್ತೆ? ಮೊದಲು ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಅಕ್ಯೂಟ್ ಇದೆ, ಇನ್ನೊಂದು ಕ್ರೋನಿಕ್ ಇದೆ. ಅಕ್ಯೂಟ್ ಅಂತ ಹೇಳಿದ್ರವಾಗ ಅದು ಇಂಜುರಿಯಿಂದ ಆಗಿರಬಹುದು, ಒಂದು ಬಿದ್ದು ಆಗುವಂತಹ ಒಂದು ಸಮಸ್ಯೆ, ಅದರಿಂದಾಗಿ ಮಂಡಿ ನೋವು ಜಾಸ್ತಿ ಆಗುತ್ತೆ, ಅಥವಾ ಸ್ಪೋರ್ಟ್ಸ್ ಇಂಜುರಿಯಲ್ಲಿ ಆಗಿರುತ್ತೆ. ಆದ್ರೆ ಎರಡನೇದು ಕ್ರೋನಿಕ್ ಅಂತ. ಕ್ರೋನಿಕ್ ಅಂತ ಹೇಳುವಾಗ ಮಂಡಿ ಸೌಕುಳಿ ಆಗಿರಬಹುದು, ಅದೇ ರೀತಿ ಒಳಗಡೆ ಇರುವಂತಹ ಒಂದು ಫ್ಲೂಯಿಡ್, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಈ ಒಂದು ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆದ್ರೂ ಮಂಡಿ ನೋವು ಜಾಸ್ತಿ ಆಗುತ್ತೆ. ಹಾಗೆ ವೈಟಮಿನ್ ಡಿ ಬಾಡಿಯಲ್ಲಿ ಕಡಿಮೆ ಆದ್ರೂ ಬಾಡಿ ಏನಾಗುತ್ತೆ, ಬೋನ್ಸ್ಗೆ ಸಪೋರ್ಟ್ ಸಿಗಲ್ಲ, ಸ್ಟ್ರೆಂತ್ ಇರಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಕ್ಯಾಲ್ಸಿಯಂ ಕಡಿಮೆ ಆದ್ರೂ ಮಂಡಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನ್ ಮಾಡ್ಬೇಕು, ಮೊದ್ಲೇ ಡಾಕ್ಟರ್ಸ್ ಅವರು ತೋರಿಸುವಾಗ ಮಂಡಿ ಸೌಕುಳಿ ಆಗಿದೆ, ಆಸ್ಟಿಯೋಆರ್ಥರೈಟಿಸ್ ಆಗಿರ್ತವಾ ಹೇಳುವಾಗ ಮಂಡಿ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಮೊದ್ಲಿಗೆ ಆಲ್ಟರ್ನೇಟಿವ್ ಸಿಸ್ಟಮ್ ಟ್ರೈ ಮಾಡಿ ಆದ್ಮೇಲೆ ಏನೋ ನಿಮ್ಗೆ ವರ್ಕೌಟ್ ಆಗಿಲ್ಲ ಆದ್ರೆ ಲಾಸ್ಟ್ ಆಪ್ಷನ್ ಸರ್ಜರಿ ಅಂತ ಇಟ್ಕೋಬಹುದು. ಸೊ ಅದೇ ರೀತಿ ಯಾರು ತೂಕ ಜಾಸ್ತಿ ಇದ್ದಾರೆ ಅವರು ಫಸ್ಟ್ ತೂಕ ಕಡಿಮೆ ಆಗ್ಲೇಬೇಕಾಗುತ್ತೆ. ಈಗ ಒಂದು 3-4 kg ತೂಕ ಕಡಿಮೆ ಆದ್ರೂ ನಿಮ್ಮ ಮಂಡಿಗೆ ತುಂಬಾನೇ ಪ್ರೆಷರ್ ಕಡಿಮೆ ಬೀಳುತ್ತೆ, ನೋವು ಕಡಿಮೆ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗ ಯಾವುದೆಲ್ಲ ಮನೆ ಮದ್ದು ಮಾಡೋದ್ರಿಂದ ಮಂಡಿ ನೋವಿಗೆ ಹೆಲ್ಪ್ ಆಗುತ್ತೆ? ಸೊ ಎಕ್ಸ್ಟರ್ನಲಿ ಔಟರ್ ಅಪ್ಲಿಕೇಶನ್ ಏನು ಹೆಲ್ಪ್ ಆಗುತ್ತೆ ಅಂದ್ರೆ, ಮೊದ್ಲಿಗೆ ಎಣ್ಣೆ. ಯಾವ ಎಣ್ಣೆ? ಸಾಸಿವೆ ಎಣ್ಣೆ ಇರ್ಬೋದು, ಅಥವಾ ಎಳ್ಳೆಣ್ಣೆ. ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಅದಕ್ಕೆ ಕರ್ಪೂರ ಹಾಕಿ ಬಿಸಿ ಮಾಡಿ ಎಲ್ಲಿ ನೋವಿದ್ದ ಭಾಗಕ್ಕೆ ಅಪ್ಲೈ ಮಾಡೋದ್ರಿಂದ ನೋವು, ಅದೇ ರೀತಿ ಊತ ಇದ್ದದ್ದು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಎರಡನೇದು ಮಣ್ಣಿನ ಚಿಕಿತ್ಸೆ. ಇದಕ್ಕೆ ಮಣ್ಣಿನ ಚಿಕಿತ್ಸೆಗೆ ಹುತ್ತದ ಮಣ್ಣು, ಅದೇ ರೀತಿ ಸಾಸಿವೆ ಪುಡಿಯನ್ನು ಮಿಕ್ಸ್ ಮಾಡಬೇಕು. ಸಾಸಿವೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರಬೇಕಾಗುತ್ತೆ. ಅದೇ ರೀತಿ ಹುತ್ತದ ಮಣ್ಣು ಜಾಸ್ತಿ ಇರ್ಬೇಕು. ಅಂದ್ರೆ ಸಾಸಿವೆ ತುಂಬಾ ಜಾಸ್ತಿ ನೀವು ಮಿಕ್ಸ್ ಮಾಡಿ ಹಾಕಿದ್ರೆ ಉರಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಳ್ಳಿ. ಇದನ್ನೆರಡನ್ನು, ಸಾಸಿವೆ ಅದೇ ರೀತಿ ಹುತ್ತದ ಮಣ್ಣನ್ನು ಮಿಶ್ರಣ ಮಾಡಿಕೊಂಡು ಮಂಡಿ ನೋವು ಇರುವ ಭಾಗಕ್ಕೆ ಅಪ್ಲೈ ಮಾಡೋದ್ರಿಂದ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ನುಗ್ಗೆ ಸೊಪ್ಪಿಗೆ ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಬಹುದು. ಅದೇ ರೀತಿ ಪೇಸ್ಟ್ ಮಾಡಿಕೊಂಡು ಮಂಡಿ ನೋವು ಇರುವ ಭಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಊತ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕೆಲವರಲ್ಲಿ ಏನಿರುತ್ತೆ ಅಂದ್ರೆ ಕೂತ್ಕೊಳ್ತಾರೆ, ಅದ್ರ ಮೇಲೆ ಏಳ್ಲಿಕ್ಕಾಗಲ್ಲ, ಜಾಯಿಂಟ್ ಸ್ಟಿಫ್ನೆಸ್ ಇರುತ್ತೆ, ಮಂಡಿ ನೋವು ಇರುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಇರುತ್ತೆ, ಸರಿಯಾಗಿ ಸ್ಟೆಪ್ಸ್ ಹತ್ಲಿಕ್ಕೆ ಆಗಲ್ಲ. ಕೆಲವೊಂದು ಶಬ್ದಗಳು ಬರುತ್ತೆ, ಕಟ್ ಆತರ ಶಬ್ದ ಇರುತ್ತೆ ಮಂಡಿಯಲ್ಲಿ. ಸೊ ಅಂತವರು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಚಿಕಿತ್ಸೆಯನ್ನು ಮಾಡ್ಬೋದು. ಇದಕ್ಕೆ ಬೇಕಾಗುವಂತದ್ದು ಮರಳನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಕ್ಬೇಕು. ಬಿಸಿ ಆದ್ಮೇಲೆ ಮರಳನ್ನು ಕಾಟನ್ ಬಟ್ಟೆ ಒಂದು ಪೋಟ್ಲಿ ತರ ಮಾಡ್ಕೊಂಡು ಎಲ್ಲಿ ಸ್ಟಿಫ್ನೆಸ್ ಇದೆ ಆ ಭಾಗ ಕಂಪ್ಲೀಟ್ ಆಗಿ ಇಟ್ಕೊಂಡು ಬರುವುದರಿಂದ ಪೇನ್ ಕಡಿಮೆ ಆಗುತ್ತೆ, ಊತ ಕಡಿಮೆ ಆಗುತ್ತೆ, ಈವನ್ ನಿಮ್ದು ಜಾಯಿಂಟ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಸೊ ಈ ಒಂದು ಪೋಟ್ಲಿ ಮಸಾಜ್ ಮಾಡೋಕ್ಕಿಂತ ಮೊದಲು ಒಂದು ಎಣ್ಣೆ ಹಾಕೊಳ್ಳಿ. ಅದು ಸಾಸಿವೆ ಎಣ್ಣೆ ಇರಬಹುದು, ನೀಲಗಿರಿ ಎಣ್ಣೆ ಇರಬಹುದು, ಮನೆಯಲ್ಲಿ ಯಾವ ಎಣ್ಣೆ ಉಪಯುಕ್ತ ಇದೆ ಆ ಒಂದು ಎಣ್ಣೆಯನ್ನು ಹಾಕಿ ಆದ್ಮೇಲೆ ಪೋಟ್ಲಿ ಮಸಾಜ್ ಅನ್ನು ಮಾಡುವಂಥದ್ದು. ಇದೆಲ್ಲ ಔಟರ್ ಅಪ್ಲಿಕೇಶನ್, ಎಕ್ಸ್ಟರ್ನಲಿ ಮಾಡುವಂಥದ್ದು. ಸೊ ಇಂಟರ್ನಲಿ ನಾವೇನ್ ಸೇವಿಸಬೇಕು ಅಂದ್ರೆ, ಮೊದಲಿಗೆ ಆಂಟಿ ಇನ್ಫ್ಲಮೇಟರಿ ಫುಡ್ ತಗೋಬೇಕು. ಸೊ ಯಾವುದು ಅಂದ್ರೆ ಒಮೆಗಾ 3 ರಿಚ್ ಫುಡ್ಸ್, ಅದು ಅಗಸೆ ಬೀಜದಲ್ಲಿ ಇದೆ, ಚಿಯಾ ಸೀಡ್ಸ್ ಅಲ್ಲಿ ಇದೆ. ಡೈಲಿ ಒಂದು ಸ್ಪೂನ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಲಿ ಇರುವಂತಹ ಒಂದು ಊತ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಎರಡನೇದು, ಇದಕ್ಕೆ 3 ತರದ ಒಂದು ಇಂಗ್ರೀಡಿಯೆಂಟ್ ಬೇಕಾಗತ್ತೆ. ಫಸ್ಟ್ ಒನ್ ಅಗಸೆ ಬೀಜ, ಎರಡನೇದು ಎಳ್ಳು, ಅದು ಕಪ್ಪೆಳ್ಳು ಆಗಿರ್ಬಹುದು ಅಥವಾ ಬಿಳಿ ಎಳ್ಳುನೂ ಆಗಿರ್ಬೋದು. ಮೂರನೆಯದು ಮೆಂತೆಕಾಳು. ಇದು ಸಮಾನ ಪ್ರಮಾಣದಲ್ಲಿ ಇರಬೇಕು. 1/4 kg ಎಳ್ಳು, ಅದು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು, ಅದೇ ರೀತಿ 1/4 kg ಮೆಂತೆಕಾಳು, 1/4 kg ಅಗಸೆ ಬೀಜ. ಇದನ್ನು ಬೇರೆ ಬೇರೆಯಾಗಿ ಮೊದಲು ಹುರ್ಕೊಂಡಾದ್ಮೇಲೆ ಪೌಡರ್ ಮಾಡಿ ಕಂಪ್ಲೀಟ್ ಆಗಿ ಒಂದೇ ಬಾಕ್ಸಿಗೆ ಹಾಕಿ ಟೈಟ್ ಆಗಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಡೈಲಿ ಊಟ ಆಗೋಕ್ಕಿಂತ ಮುಂಚೆ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗೋಕ್ಕಿಂತ ಮುಂಚೆ 1 ಗ್ಲಾಸ್ ನೀರಿಗೆ ಈ ಒಂದು ಸ್ಪೂನ್ ಪೌಡರ್ ಅನ್ನು ಹಾಕಿ ತಗೊಳ್ಳೋದ್ರಿಂದ ಮಂಡಿ ನೋವು ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಇದು ಒಂದು 5 ದಿನ ಮಾಡಿದ್ರೆ ಅಥವಾ 1 ವಾರ ಮಾಡಿದ್ರೆ ಏನೂ ಕಡಿಮೆ ಆಗಿಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ಇದು 1 ತಿಂಗಳು ಮಾಡೋದ್ರಿಂದ ಮಾತ್ರ ನಿಮ್ಗೆ ಚೆನ್ನಾಗಿ ಇದರ ರಿಸಲ್ಟ್ಸ್ ಸಿಗುತ್ತೆ. ಅದೇ ರೀತಿ ವಿಟಮಿನ್ ಸಿ ಇರುವಂತದ್ದು ಫುಡ್ ಜಾಸ್ತಿ ತಗೋಬೇಕು. ಮೇನ್ಲಿ
ಪೈನಾಪಲ್, ಅನಾನಸ್ ಅಲ್ಲಿ ಬ್ರೊಮ್ಯಾಲಿನ್ ಎಂಬ ಕಂಟೆಂಟ್ ಇರೋದ್ರಿಂದ ಊತ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಪೇನ್ ಕಡಿಮೆ ಆಗುತ್ತೆ. ಸೊ ಡೈಲಿ 1 ಬೌಲ್ ಆಫ್ ಪೈನಾಪಲ್ ತಗೋಬಹುದು. ಅದೇ ರೀತಿ ಬೇರೆ ಕಿತ್ಲೆ ಹಣ್ಣು ಇರಬಹುದು, ಮೂಸುಂಬಿ ಇರಬಹುದು, ಇದೆಲ್ಲಾನು ನಿಮ್ಗೆ ವಿಟಮಿನ್ ಸಿ ರಿಚ್ ಫುಡ್ಸ್. ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಟ್ಸ್ ಅಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ ಇದರಲ್ಲಿರುವಂತಹ ಒಂದು ಗುಡ್ ಫ್ಯಾಟ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಉಪಯೋಗಿಸ್ತಾ ಹೋಗ್ಬೋದು. ಅದೇ ರೀತಿ ಒಂದ್ ಸ್ವಲ್ಪ ಸೂರ್ಯನ ಕಿರಣಕ್ಕೆ ನಿಮ್ಮ 2 ಮಂಡಿಯನ್ನು ಒಂದ್ ಸ್ವಲ್ಪ ಇಟ್ಕೊಳ್ಳೋದ್ರಿಂದ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ. ಈಗ ಕರೆಕ್ಟ್ ಆಗಿ ವಿಟಮಿನ್ ಡಿ ಬಾಡಲ್ ಇರದಿದ್ರೆ ಬಾಡಲ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನೇ ಆಗಲ್ಲ. ಅದಕ್ಕೊಂದ್ ಸ್ವಲ್ಪ 4 ಗಂಟೆ ಸಮಯ ಅಥವಾ 3 ಗಂಟೆ ಸಮಯ ಸಂಜೆ ಹೊತ್ತಿಗೆ ಅಥವಾ ಬೆಳಿಗ್ಗೆ ಸಮಯದಲ್ಲಿ ಒಂದ್ ಸ್ವಲ್ಪ ಸೂರ್ಯನ ಕಿರಣಗಳಿಗೆ ಕೂತ್ಕೊಳ್ಳೋದ್ರಿಂದ ವಿಟಮಿನ್ ಡಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಮನೆ ಮದ್ದು ಮಾಡೋದ್ರಿಂದ ನಿಮಗೆ ಮಂಡಿ ನೋವು ನಿವಾರಣೆ ಆಗ್ತಾ ಅಂತ ಹೇಳ್ತೇನೆ. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.